ಏನು ರಾಗಗಳಿದಾವಲ್ಲ, ಆ ರಾಗಗಳಿಂದ ನಿಮಗೆ ನಿಜವಾಗ್ಲೂ ರೋಗ ಮುಕ್ತಿ. ಸರಿಯಾಗಿ ನೀವು ಪದಗಳನ್ನ ಕೇಳ್ರಿ, ಅವ್ರು ಆಡ್ತಕ್ಕಂಥ ಪದಗಳನ್ನ ಕೇಳಿದ್ರಿ, ತಬಲಾ ನುಡಿಸೋದ್ರ ಜೊತೆಗೆ ಕೇಳಿದ್ರಿ ಅಂದ್ರೆ ನಿಮಗೆ ಯಾವುದಾದ್ರೂ ರೋಗ ಇದ್ರೆ ಅದು ಮುಕ್ತಿ ಆಗ್ಲೇಬೇಕು ಈ ಎಡಮುತ್ತಿನ ಜಾಗದಲ್ಲಿ. ನೀವು ಮನೆಯೊಳಗೆ ರೊಟ್ಟಿ ಬಡಿತೀರಿ ಬಡಿಯಲ್ಲ ನನಗಂತೂ ಗೊತ್ತಿಲ್ಲ, ನಾನಿಲ್ಲಿ ಪಕ್ಕದಾಗಿನ ಕರೆ. ರೊಟ್ಟಿ ಬಡಿಯುವಾಗ ನೀವು ಏನು ಬಡಿತೀರಂದ್ರೆ ರೋಗಗಳು ಮುಕ್ತಿ ಆಗ್ತವ, ಹಂಗ ತಾಳಿ ಹೊಡ್ರಿ ಜಾಸ್ತಿ, ಆ ರೋಗಗಳು ವಾಸಿ ಆಗ್ತವ. ಪ್ರತಿ ಒಂದು ವಿಚಾರಗಳಿಂದ ಯಾಕೆ ಕೊಟ್ಟವ ಭಗವಂತಂದ್ರೆ, ಸಿಟಿಗಿರ್ತಕ್ಕಂಥ ಪಟ್ಟಣಗಳಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ರೋಗ ಬರಬಾರದು ಅಂತೇಳಿ ಚಪ್ಪಳೆ ಹೊಡ್ರಿ ತಾಳಿ ಹೊಡ್ರಿ ನಿಮ್ಗೆ ರೋಗ ಬರಲಂತಾರ ಅವರು. ಆ ನಿಮ್ಮಲ್ಲಿ ರೇಖೆಗಳದವ, ಒಂದೊಂದು ರೇಖೆಗಳಲ್ಲಿ ಆಯುಷ್ಯ ರೇಖಾ, ಧನ ಸಂಪತ್ತು ರೇಖಾ, ರೋಗ ರುಜಿನಗಳ ಒಂದು ರೇಖೆಗಳದವ. ಆ ರೇಖೆಗಳ ಒಂದು ಕೈಯಿಂದ ಇನ್ನೊಂದು ಕೈಯ ಬಿಡಿದಾಗ ದೇವರ ಗುಡಿಯಲ್ಲಿ ಗಂಟೆ ಹೆಂಗ ಸಪ್ಪಳಾಗ್ತದೋ ಆಗ ನಿಮ್ಮ ಜೀವನದಲ್ಲಿ ಆಯುಷ್ಯ ವೃದ್ಧಿ ಆಗ್ಲಿಕ್ಕೆ ಒಂದು ಗಂಟೆ ಹೊಡಿತಾರೆ ಪರಮಾತ್ಮ ಅಲ್ಲಿ. ಅದು ಹೊಡೆಕಾಗಲಿ, ಇನ್ನ ಕೂಡ ಹೊಡೆಕಾಗಲಿ, ನಿಮ್ಮ ಕೈಲಿ ಬರೋದಿಲ್ಲ, ಅದು ಚಪ್ಪಳಿನ ಬರೋದಿಲ್ಲ. ಹೀಗೆ ಒಂದು ಊರಲ್ಲಿ ಒಬ್ಬ ಸಾಹುಕಾರ ಇದ್ದಂತ, ಚಿಕ್ಕಣ ಸಾಹುಕಾರ. ನಾವೆಲ್ಲರೂ ಕೇಳಿರ್ಬೋದನ್ನು ಗೊತ್ತಿಲ್ಲ, ಸಮಯ ಸಂದರ್ಭ ಬಂತು ಹೇಳ್ತಾ ಇದ್ದೀನಿ. ಆ ಜಿಪಣ ಸಾಹುಕಾರ ಹೆಂಗಿದ್ನಪ್ಪ ಅಂತಂದ್ರೆ, ಆತನ ಮನೆ ಮುಂದೆ ಯಾರಾದ್ರೂ ಭಿಕ್ಷಾಗಳ ಹೊಂಟಂದ್ರೆ ಭಿಕ್ಷಾ ಅಂತ ಅಂತ ಕೇಳಿದ್ರೆ ಅವ ಏನ್ ಹೇಳ್ತಿದ್ದ, ಮುಂದಕ್ಕೆ ಹೋಗು ಅಂತಿದ್ದ ಅವ ಸಾಹುಕಾರ. ಹಾಗೆ ಯಾವ ಊರು ಬರ್ತಿದ್ರು, ಏನ್ ಸುದ್ದಿ, ಸಾಹುಕಾರ ಮನೆ ಕಡೆಗೆ ಹೋಗ್ಬಾರಪ್ಪ, ಅಲ್ಲಿ ಭಿಕ್ಷೆ ಅಂತ ನೀಡಂಗಿಲ್ಲ, ನಮ್ಮ ಕಡೆ ಬರೀ ನಾವು ಕೊಡ್ತೀವಿ ಭಿಕ್ಷೆ ಅಂತೇಳಿ ಪಾಪ ನೀಡ್ತಾ ಇದ್ರು, ಹೋಗ್ತಾ ಇದ್ರು. ಹೀಗೆ ದಿನಮಾನ ಉರುಳುತ್ತಾ ಒಬ್ಬ ಭಿಕ್ಷುಕ ಆತನೇ ಮನೆಯಲ್ಲಿ ನಾನು ಪಡೆದುಕೊಳ್ಬೇಕು ಅಂತ ಆತ ಇದ್ದ ಕುಳಿತುಕೊಂಡಿದ್ದ ಆ ಜಿಗಲಿ ಮೇಲೆ ತಾನು ಬಂದವ. ಬಂದು ಕೇಳ್ತಾನೆ, ಭಿಕ್ಷಾಂದೇಹಿ ಅಂತ. ತಾಯಂದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿರಿ, ಬಹಳ ಚಂದದ ಇದು ನಿಮಗೆ ಅದ. ಭಿಕ್ಷಾಂದೇಹಿ ಅಂತಂದ ಅವ ಸೌಕರ್ಯನಂದ, ಅಲ್ಲಿ ಬೋರ್ಡ್ ಹಾಕಿನಿ, ಬೋರ್ಡ್ ನೀನು ಓದ್ಲಕ್ ಬರ್ತಿತ್ತಂದ್ರೆ ಅಲ್ಲಿ ಬೋರ್ಡ್ ಹಾಕಿನಿ, ಬೋರ್ಡ್ ನೋಡಂದಂತಾವ. ನಾನೆಲ್ಲ ನನಗೆ ಓದ್ಲಿಕ್ಕೆ ಬರ್ತದ ನನಗಂದ, ಓದ್ ನೋಡಮ್ಮ. ಅದು ಏನದಲ್ಲಿ ಅಂತ ನೀ ಬರ್ದು ನನಗೇನ್ ಅರ್ಥ ಆಗ್ಬೇಕು ಅಂತ ಕೇಳಿದ. ನಮ್ಮ ಮನೆಯಲ್ಲಿ ಯಾರಾದರೂ ಭಿಕ್ಷುಕರು ಬಂದರೆ ನಾವು ಭಿಕ್ಷೆ ನೀಡುವುದಿಲ್ಲ ಅಂತ ಹೇಳಿದವ. ಆಯ್ತಪ್ಪ, ನಾನೇನು ಕೇಳಕ್ ದೊಡ್ಡ ಕೇಳಕ್ ಬಂದಿಲ್ಲ, ನನಗೊಂದು ಸೇರ್ ಜ್ವಾಳ ಕೊಟ್ಬಿಡು ಸಾಕು, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ ಅಂತ ಹೇಳಿದ. ಅವಂದ ಒಂದು ಸೇರ್ ಜ್ವಾಳದ ಕಿಮ್ಮತ್ತನ ನೀನು ಗೊತ್ತದ, ನಾವು ಭಿಕ್ಷುಕ, ಮುಂದಕ್ಕೆ ಹೋಗ, ನಾನು ಹೇಳಕತ್ತೀನಿ, ನಾನು ತಿನ್ಬೇಡ ನನ್ನ ಸಾವುಕಾರ. ಇವ ನಿಂತೆ ನಿಂತ ಕಡೆಗೆ ಸಾವುಕಾರ ಏನಂದ, ಏ ತಮ್ಮ, ಮುಂದಿನ ವರ್ಷ ಏನೋ ನಾನು ಜ್ವಾಳ ರಾಶಿ ಮಾಡ್ತಿರ್ತೀನಿ, ನಾನು ಹೊಲಕ್ಕೆ ಬಂದು ಭಿಕ್ಷಾ ಅಂತ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ನಂತ. ಆಗ ಸರಿ, ಯಾಕಾಗಲ್ಲಪ್ಪ ನೀನು ಇಷ್ಟೆಲ್ಲ ಹೇಳ್ತೀನಿ ಬೆಳಕ, ನಾನು ಮುಂದಿನ ವರ್ಷ ನೀನು ಜ್ವಾಳದ ಹೊಲದಾಗ ರಾಶಿ ಮಾಡತ್ತ ನಾನು ಬರ್ತೀನಿ ಅಂತೇಳಿ ಆತ ಹೊರಟು ಹೋದ್ನಂತ. ಅವನ್ ನೋಡ್ರಿ ಹೇಗಿದೆ, ಸಾವುಕಾರ ತಿಳ್ಕೊಂಡಿರ್ತಾನ, ಇವನು ಕರಿನಂದ್ರೆ ಏನು ಮುಂದಿನ ವರ್ಷ ಏನು ಬರ್ತಾನೋ ಏನ್ ಮಾಡ್ತಾನೆ ಯಾರಿಗೆ ಗೊತ್ತು ನೋಡಮ್ಮ ಅಂತ ತಿಳ್ಕೊಂಡ್ಬಿಟ್ಟು ಅವ ಕರೆಕ್ಟ್ ಸರಿಯಾದ ಸಮಯಕ್ಕೆ ಭಿಕ್ಷಾಂದೇಹಂತೆ ಅವನು ಹೊಲಕ್ಕೆ ಬಂದು ನಿಂತ. ಸಾವುಕಾರಂದ, ನಿನಗೆ ಯಾರನ್ನ ನಾ ರಾಶಿ ಮಾಡಿದ ಹೇಳ್ಯಾರನಪ್ಪ ಅಂತ ಕೇಳಿದಂತ. ಇಲ್ಲ, ನನಗೆ ಯಾರು ಹೇಳಿಲ್ಲ, ನನಗ ನೀ ಹೆಂಗ್ ಬಂದಿ, ನಾನು ನಿನ್ನ ಬೆಲ್ಲಿ ಭಿಕ್ಷಾ ಕೇಳ್ಬೇಕಂತ ಬಂದೀನಿ, ನೀನು ಭಿಕ್ಷಾ ಕೊಡು ಅಷ್ಟೇ, ನಾನು ಯಾರು ಅಂತ ನಿನಗೆ ಆಮೇಲೆ ಗೊತ್ತಾಗ್ತದ ಅಂತ ಹೇಳಿದ. ಭಿಕ್ಷೆ ನೀಡಬೇಕಲ್ಲ ಸಾವುಕಾರ, ಅವಾಗಂತನ ನೀನು ಸ್ವಲ್ಪ ಲೇಟ್ ಆಗಿ ಬಂದಪ್ಪ, ನಾವೇನ್ ಮಾಡಮು
ಈ ಜ್ವಾಳ ಚೀಲ ಎಲ್ಲ ಬಾಯಿ ಬಂದಿನಿ, ನೀ ಮನೆಗೆ ಬಾ ನಾ ಕೊಡ್ತೀನಿ ಅನ್ನಂತ. ಅವನ್ನಂತ ಯಾಕಾಗ್ಲಕ್ಕ ನಾನು ಮನೆಗೆ ಬರ್ತೀನಿ, ಮನೆಗೆ ಕೊಡು ಅನ್ನಂತ. ಆತ ಯಾರು ಅಂತ ಕೇಳಿದರೆ ಶಿವನು ಭೂಮಿಗೆ ಬಂದ. ಶಿವನ ಬಂದನವನೇ ಭಿಕ್ಷೆ ಬೇಡಲಿಕ್ಕೆ ಶಿವನು ಬಂದಿದ್ದಾನೆ. ಮನೆಗೆ ಹೋದ ಮತ್ತ ಸಾವುಕಾರನೇ ಎಣಿತಿ ಮುಂದೆ ಹೇಳ್ತಾನೆ, ಸಾವುಕಾರ ಏನಂತೇಳಿ. ಅವ್ ಕರೆಕರ್ನಂದ್ರೆ ಹಿಂದೆ ಭಿನ್ನೆತ್ತಲಿ ಇದು ಭಿನ್ನೆತ್ತದಾಗ ಒಂದು ವೇಳೆ ಬಂದಂದ್ರ ಸಾವುಕಾರ ಮಕ್ಕಂಡ್ರಂತ ಹೇಳ್ಬಿಡು ಅಂತ. 2 ನಿಮಿಷ ಆಗಿಲ್ಲ ಬಂದ ಭಿಕ್ಷಾಂದೇಹಿ ಅಂತೇಳಿ. ನಮ್ಮ ಸಾವುಕಾರ ಮಕ್ಕಂಡ್ರಿ, ಭಿಕ್ಷೆ ಗಿಕ್ಷೆ ನೀಡಂಗಿಲ್ಲ, ನೀವು ಮುಂದಕ್ಕೆ ಹೋಗ್ಬಿಡ್ರಿ ಅಂದ. ಇಲ್ಲ ರೀ ಸಾವುಕಾರ ನೀಡ್ತೀವಿ ಅಂತ ಹೇಳ್ಯಾರ, ಒಳಗ್ ಬಂದ್ರೆ ಒಳಗ್ ಬಂದಿನಿ, ಚೀಲ ಬಾಯಿ ಒಂದಾಕಿನಿಪ್ಪ ತಮ್ಮ, ನಾನು ಮನೆಗೆ ಹೋಗ್ತೀನಿ, ಮನೆಗಿಲಿಂದ ಬಂದು ಬಿಡುವ ಅಂತ ಹೇಳಿದ್ರು. ಮನೆಗೆ ಬಂದರು. ಮನೆಗೆ ಬಂದ ತಕ್ಷಣನೇ ಮತ್ತೆ ಭಿಕ್ಷಾಂದಿ ಅಂತ ಕೇಳಿದೆ. ನೀವು ಇಲ್ಲ ಅಂತ ಹೇಳ್ತೀರಿ, ಸಾವುಕಾರ ಮಕ್ಕಳ ಅಂತ ಹೇಳ್ತೀರಿ. ಅವ್ವ ಇದು ಯಾವ ನ್ಯಾಯ? ಸಾವುಕಾರ ಎಬ್ಸ್ರಿ, ಅವ್ರೆಲ್ಲ ಕೊಡ್ತಾರ ನಮಗನ್ನ. ಅವ ಸಾವುಕಾರ ಹೆಂಡತಿಗೆ ಏನ್ ಹೇಳ್ಬೇಕಾಗಿತ್ತು, ಇವ ಎಲ್ಲಿದ್ರು ಬಿಡಂಗ್ ಕಾಣಲ್ಲ ಅಂತೇಳಿ ಸಾವುಕಾರ ಸತ್ತರ ಅಂತ ಹೇಳ್ಬಿಡಂತ ಹೇಳ್ಬಿಟ್ಟು ನಾನು. ಸಾವುಕಾರ ಸತ್ತನಂತ ಹೇಳ್ಬೇಕು. ಈಗ ಸಾವುಕಾರ ತಿಳ್ಕೊಂಡು, ಏ ಭಿಕ್ಷಾ ನೀಡವನೇ ನೀನು, ಭಿಕ್ಷೆ ನೀಡಕ್ಕೆ ನಾನಲ್ಲ, ಭಿಕ್ಷೆ ತಗೋಕೆ ನೀನಲ್ಲ, ನಮ್ಮ ಸಾವುಕಾರ ಸತ್ತರ ಹೋಗಕ್ಕೆ ಅಂದ. ಯಾವ ಸಾವುಕಾರ ಸತ್ತನಂದ್ರೆ ನಾನು ಬರೋದು ಬಂದಿನ ಕರೆ ಆದ್ರೆ ಅವನಿಗೆ ಮಣ್ಣು ಕೊಟ್ಟೆ ನಾವು ಓದ್ತೀನಿ ಮೊದಲು ಮುನ್ನಂತವ. ಇದೇನ್ರಿ ಸಾವುಕಾರ, ನಾವು ಓದ್ತೀನಿ ಸತ್ತನಂತ ಹೇಳಿದ್ರೆ ಸಮ್ಮತವಾಗಿಲ್ಲ, ಸಾವುಕಾರ ಮಣ್ಣು ಕೊಟ್ಟು ಓದ್ತೀನಿ ಅಂತ ಹೇಳ್ತಾನ. ಇದೇನು ವಿಚಿತ್ರ.